ಆಯ್ ಆಯ್ ಆರಾಮಾ ಆಯ್ ಅಂತೂ ನಮ್ಮ ರೈಡ್ ಸ್ಟಾರ್ಟು. ನಿಜ ಹೇಳ್ಬೇಕಂದ್ರೆ ವಿಶಾಲು ಎಲ್ಲರೂ ಹುಡುಗರುಗಳು ಸ್ವಲ್ಪ ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ. ನಾನು ಸಂತೋಷು ವಿಶಾಲೆಲ್ಲ ಪರಿಚಯ. ಸೊ ಐ ಹೋಪ್ ವಿಲ್ ಹ್ಯಾವ್ ಎ ಗುಡ್ ರೈಡ್. ಹೌದಾ, ಸೂಪರ್ ಸೂಪರ್ ಬ್ರೋ, ಥ್ಯಾಂಕ್ ಯು. ಓಕೆನಾ? ಇಲ್ಲಂತೂ ಬೇಜಾನ್ ಟ್ರಾಫಿಕ್ ಇದೆ, ಹೆವಿ ಬಾಯ್ಸ್ ಇದ್ದಾರೆ ಇಲ್ಲಿ. ಹೆಂಗೆ ನೋಡಿ, ಗೋಲ್ಸು ಸೂಪರ್ ಸೆಕ್ಸಿ. ನೋಡಿದ್ರೆ ನಮ್ಮ ಆರ್ಯ ನೆನಪಾಗ್ತಾರೆ. ಅಂಕಲ್ ಹಿಂಗೆ, ಅದು ಲೈಫ್ ಅಂದರೆ ಗುರು. ಬಟ್ ವೆನ್ ದೇರ್ ಆರ್ ಕಿಡ್ಸ್, ನಾವು ನಾರ್ಮಲ್ ಹುಡುಗರುಗಳು ಹೊಡೆದಂಗೆ ಹೊಡೆಯೋಕ್ಕಾಗಲ್ಲ. ಬಟ್ ದಟ್ ಈಸ್ ಫೈನ್. ಸಮ್ಟೈಮ್ಸ್ ಇಟ್ಸ್ ಅಬೌಟ್ ದ ಎಕ್ಸ್ಪೀರಿಯನ್ಸ್, ನಾಟ್ ಗೋಯಿಂಗ್ ಫಾಸ್ಟ್. ಆ ಹುಡುಗ ಕೂತಿರೋದಕ್ಕೆ ಏನು ಕರೇಜು ನೋಡಿ. ಟಕ್ಕಿನಾಗಿ ಹೆಲ್ಮೆಟ್ ಹೆಂಗೆ ಕೂತಿದೆ ಹುಡುಗ, ಕರೆಕ್ಟಾಗಿ ಟ್ರೈನ್ ಮಾಡಿದ್ದಾರೆ. ವಾವ್, ವೆರಿ ಬ್ಯೂಟಿಫುಲ್ ಗುರು. ನೋಡೋದಕ್ಕೇ ಖುಷಿ ಅನಿಸುತ್ತೆ. ಬೇಜಾರು ಮಾಡ್ಕೊಬೇಡಿ ಇಂಥ ವರ್ಡ್ಸ್ ಯೂಸ್ ಮಾಡ್ತೀನಂತ. ಬಟ್ ವೆನ್ ದೇರ್ ಆರ್ ಪೀಪಲ್ ಹೂ ಆರ್ ಬಿಕಮಿಂಗ್ ಪುಸ್ಸೀಸ್, ಈ ಥರ ನೋಡೋದಕ್ಕೆ ಏನೋ ಖುಷಿ ಆಗುತ್ತೆ. ಎಲ್ಲ ಎದುರ್ಕೊಂಡು ಜೀವನ ಮಾಡೋ ಕಾಲದಲ್ಲಿ ಇಟ್ಸ್ ವೆರಿ ನೈಸ್ ಟು ಸಿ ಸಚ್ ಎ ಯುನೀಕ್ ಥಿಂಗ್. ಸೊ ಬಾಯ್ಸ್ ಜೊತೆಲಿರುವಾಗ ಏನು ಅಂದ್ಕೊಂತೀವಿ ಒಂದೊಂದು ಸರಿ. ಇವತ್ತು ಅದಕ್ಕೆ ರೈಡಿಂಗ್ ಸೂಟ್ ಹಾಕಿಲ್ಲ. ಬನ್ನಿ ಬ್ರಾ ಎಲ್ಲ ಚಿಲ್ಲಾಗಿ ಹೋಗಿ ರೈಡ್ ಮಾಡಿ ಬರೋಣ ಅಂತಂದರು. ಸೊ ಚಿಲ್ ರೈಡ್ ಅಂತಲೇ ಹೊರಟಿದ್ದೀವಿ. ಯು ನೋ ಹೌ ಇಟ್ಸ್ ವಿತ್ ಬಾಯ್ಸ್. ನೋಡೋಣ. ಒಂದ್ಸರಿ ಜೀವನ ಎಲ್ಲ ಟ್ರಾಫಿಕ್ ಜಾಮಲ್ಲೇ ಮುಗ್ದೋಗುತ್ತೇನೋ ಅನಿಸ್ಬಿಡುತ್ತೆ ಗುರು. 911 ಕರೇರಾ ಇದೆ, ಇದಕ್ಕೆ ಇಷ್ಟು ತಗಲಾಕೊಂಡಿರೋದೆಲ್ಲ ಹೊಗೆ ಹಾಕ್ಸ್ಕೊಂಡು ನೋಡಿ. ಇಲ್ಲಿ ಅವು ಕೆಳಗಡೆ ವೆಯ್ಟ್ ತಳ್ದಿರಲ್ಲ, ಕುಸ್ದೋಗಿದೆ. ಇಲ್ಲಿ ನೋಡಿದ್ರೆ ಎಲ್ಲ ಬ್ಲಾಕ್ ಆಗಿದೆ ಗಾಡಿಗಳು. ವಾವ್, ಒಂದೊಳ್ಳೆ ಪಾರ್ಶ ಸಿಕ್ತು. ಕಂಪನಿ 911 ಕರೇರಾ ಎಸ್ ಕ್ರೇಜಿ. ಇತ್ತೀಚೆಗೆ ಸೂಪರ್ ಕಾರ್ಗಳು ಎಷ್ಟೋ ಕಾಣ್ತವೆ ರೋಡಲ್ಲಿ, ಮುಂಚೆ ಕಾಣ್ತಾನೆ ಇರಲಿಲ್ಲ ಅಷ್ಟು. ಇವಾಗ ಐ ಥಿಂಕ್ ಪೀಪಲ್ ಆರ್ ಟೇಕಿಂಗ್ ಔಟ್ ಮೋರ್ ಆಫನ್ ಕಂಪೇರಿಟಿವ್ಲಿ. ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು ಅನ್ನೋದರಿಗೆ. ಆದರೆ ಈ ಕಾರ್ಗಳದು ಬ್ರೇಕ್ಸೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮೀನ್ ನಮ್ಮ ಸೂಪರ್ ಬೈಕ್ಸು ಬ್ರೇಕ್ಸ್ ಚೆನ್ನಾಗಿರುತ್ತೆ, ಬಟ್ ಯು ಡೆಫಿನೆಟ್ಲಿ ಕಾಂಟ್ ಕಂಪೇರ್ ಇಟ್ ವಿತ್ ಸೂಪರ್ ಕಾರ್ಸ್. ಜೊತೆಗೆ ಹೋಗ್ಬೋದು, ಒಟ್ಟಿಗೆ ಥ್ರಾಟಲ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಫನ್ ಇರುತ್ತೆ. ಗೋಲ್ಡ್ ವಿಂಗು RS 457
ಹೊಡಿತಿದ್ದಾರೆ ಇವರು ನೋಡಿ. ಅದಕ್ಕೆ ನಾವು ಒಂದು ಪೇಜಲ್ಲಿ ಹೊಡಿತಿರ್ತೀವಿ, ಇನ್ನೊಂದು ಟ್ರಕ್ ಅವನು ಫುಲ್ಲು ಬ್ರೇಕೆ ಹೊಡಿಸ್ಬಿಟ್ಟ. ಹಿಂಗ ಡಿಸೈಡ್ ಮಾಡಬೇಕು, ಹೋಗ್ಬಿಡ್ಬೇಕು ಅಷ್ಟೇ. ಆ್ಯಂಡ್ ಎಂಜಾಯಿಂಗ್ ದ ವೇವ್. ಒನ್ ಅನದರ್ ಥಿಂಗ್ ಏನಂದರೆ, ಎಕ್ಸಾಕ್ಟ್ ಅವ್ರ ಹಿಂದೆನೇ ಇರೋದಕ್ಕೂ ಹೋಗ್ಬಾರ್ದು. ಯಾಕಂದರೆ ಇನ್ ಕೇಸ್ ದ ಬ್ರೇಕ್ ಔಟ್, ನಿಮಗೆ ಸ್ವಲ್ಪ ಆದರೂ ಸ್ಪೇಸ್ ಇರಬೇಕು ಮುಂದೆ ಹೋಗೋದಕ್ಕೆ. ಹಿಂದೆ ಬೊಟ್ಬೊಟ್ಟೆಗೆ ಓಡಿಸ್ತಾರೆ ನೋಡಿ, ಅದೇ ರಿಸ್ಕ್ಗಳು. ಬೆಟರ್ ಟು ಟೇಕ್ ಎ ಡಿಫ್ರೆಂಟ್ ಲೈನ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಅವಾಗ ಅವ್ರಿಗೂ ಕಂಫರ್ಟ್ ಇರುತ್ತೆ ಹೊಡಿಯೋಕ್ಕೆ, ನಮಗೂ ಹೋಗೋಕ್ಕೆ ಸರಿ ಹೋಗುತ್ತೆ. ಕ್ರೇಜಿ. ಏನಿಲ್ಲ, ಅದು ಒಳ್ಳೆ ಕಂಪನಿ ಅಂತೂ ಸಿಗ್ದವರು. ಅಪ್ಪ ಕಾರ್ ಹಿಡ್ಕೊಂಡು ಹಿಂಗೆ ಓಡಿಸಿದ್ರೆ ಸಾರ್ಥಕ ಆಗೋರು ಕಾರ್ಗಳು ತಗೊಂಡು ಇದಕ್ಕೂ. You don't get to see this every day, boys. Trust me. ಸೂಪರ್ ಕಾರು, ಸೂಪರ್ ಬೈಕು ಒಟ್ಟಿಗೆ. ಅಪ್ಪ, ಇದಕ್ಕೆ ಸೂಪರ್ ಬೈಕ್ ಆಕ್ಸಿಲರೇಷನ್ ಅಂತ ಹೇಳೋದು. ಕೆಲವರು I'll stop there. Yeah. See. Porsche. ಏನೋ ಹೇಳಿದ್ರು, ಬಟ್ ಐ ವಾಸ್ ನಾಟ್ ಏಬಲ್ ಟು ಹಿಯರ್ ಇಟ್. ಅಂದರೆ ನಾವು ಆಚೆ ಇರ್ತೀವಿ, ಅವರು ಒಳಗೆ ಇರ್ತಾರೆ. ನಮಗೆ ವಿಂಡ್ ನಾಯ್ಸು, ಹೆಲ್ಮೆಟು, ಏನು ಮಾತಾಡ್ತಿರ್ತಾರಂತ ಈ ಚೂರು ಕ್ಲೂ ಇರಲ್ಲ, ಏನೂ ಕೇಳಿಸಲ್ಲ. ಈಗ ಟೇಕ್ ಆಫ್ ಮಾಡ್ತಾ ಇದ್ದಾರೆ ಬಾಸು. ಕಾರ್ ಜೊತೆ ಓಡಿಸೋ ಫೀಲ್ ಇದು ಡಿಫ್ರೆಂಟ್ ಹೋಗೋರು. ಬಟ್ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬೇಕು. ಐ ಥಿಂಕ್ ಬಿಗ್ ಬೇ ವಿ ಹ್ಯಾವ್ ರೀಚ್ಡ್.
ಹಾಯ್ ಹೀರೋ, ಹಾಯ್, ಸೂಪರ್ ಕಣ ನೀನು, ಸೂಪರ್. ರಿಮೈಂಡ್ಸ್ ಮೀ ಆಫ್ ಮೈ ಸನ್. ಯಾವ ಟ್ರೈನ್ ಟೀಮ್ ಔಟ್ ಟು ಸಿಟ್ ಪ್ರಾಪರ್ಲಿ ಅಲ್ಲ, ಕರೆಕ್ಟಾಗಿ ಟ್ರೈನ್ ಮಾಡಿಬಿಟ್ಟಿದ್ದೀರಾ. ಹಾಂ ಅಯ್ಯ, ಅದು ನೋಡಿದೆ ನಾನು, ನೀವು ಇದು ಹಾಕಿರೋದು. ಕೆಲವರು ಹಿಂದೆ ಕೂತಿದ್ದಾರೆ, ಅದಷ್ಟೇ ಯೋಚನೆ ಮಾಡ್ತಾರೆ. ಇಟ್ ವಾಸ್ ದೇರ್, ಐ ಸಾ. ನೈಸ್. ಬ್ಯಾಕ್ ಪ್ಯಾಕಿಗೆ ಏನು ನಿನ್ನ ಹೆಸರು? ಹಾಂ, ಗೌರಿಕ್. ಎಷ್ಟನೇ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೂಪರ್ ಸೂಪರ್, ನೈಸ್. ನೀವು ಇವಾಗ ಬಂದ್ರಾ? ಥಿಂಕ್ ವಿ ಸ್ಟಾಪ್ ನಿಯರ್ ನಂದಿ ಉಪಚಾರ ಟು ಫಾರ್ ಫ್ಯೂ ಮೋರ್ ಗೈಸ್. ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಕ್ರೇಜಿ ಗಾಡಿಗಳು ಮಾತ್ರ ಇವತ್ತು, ಹೆವಿ ಕ್ರೇಜಿ ಗಾಡಿ ಲೈನಪ್ಗಳಾಗಿದೆ ಮಾತ್ರ. ಇನ್ನು ನಮ್ಮ ಬಾಯ್ಸ್ ಬಂದಿಲ್ಲ. ಹಲೋ, ನೈಸ್ ಡ್ರೈವ್. I mean, good. How much does it? He's got a yellow. What do you call Panigale before us. Panigale. Yeah. Slowing down to see whether his vehicle is lifts off. Like this. You were driving crazy. I hope I have left you sufficient space in the middle. Yeah. Thank you, actually. Very man. Yeah. One other comes. That's the main problem. That is why I was not following you exactly on the back as well. 200, 210. Huh. But still, it's crazy. Like, you know, somebody comes Comes up. immediately. Yes. We saw that auto guy, there. And for you, truck also. So I was just keeping a different lane. Yeah, but really nice. We don't get to experience it with many people.